ಬೆಳಗ್ಗೆ ಮುಂಜಾನೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಬ್ಯಾಂಕಲ್ಲಿ ATM ದುಡ್ಡು ಹಾಕ್ಲಕ್ಕೆ ಹೋಗಿದ್ರು ನಮ್ಮ ಸಹೋದರ ಗಿರಿ ವೆಂಕಟೇಶ್ ಅವರು. ಅವರೊಂದು ಕೊಲೆ ಆಗಿದೆ, ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ ಅವ್ರಿಗೆ. ಅದ್ರ ನಮ್ದು ತುಂಬ ದುಃಖ ಇದೆ ನಮಗೆ, ಅದೇನು ಕೊಲೆ ಮಾಡಿದ್ರೆ ಅಂತೇಳಿ. ಇದರಲ್ಲಿ ಯಾರಾದರೂ ತಪ್ಪಿಸ್ತರಿದ್ದಾರೋ, ಈಗ ನಮ್ಮ ಫ್ಯಾಮಿಲಿ ಬೇಡಿಕೆ ಏನಿದೆಲ್ಲ ಆ ಬೇಡಿಕೆ ಎಲ್ಲ ಪೂರೈಸಬೇಕು. ಇನ್ನೊಂದು ವಿಷಯ ಏನಿದೆಪ್ಪ ಅಂತಂದ್ರೆ, ಯಾವುದೇ ಒಂದು ಇಷ್ಟು ದೊಡ್ಡ ಅಮೌಂಟ್ ತಗೊಂಡು ATM ಸರ್ವ್ ಮಾಡ್ತಾರೆ ಅಂತಂದಾಗ, ಯಾವುದೇ ಒಂದು ಏಜೆನ್ಸಿ ಒಂದು ಸರ್ವ್ ಮಾಡ್ತಾರೆ ಅಂತಂದಾಗ ಅವ್ರೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕಂದ್ರೆ ಇವತ್ತಿನ ದಿನ ದುಡ್ಡು ಅನ್ನೋದು ಭಾಳ ಮಹತ್ವ ಪಡೆದ ಜನರದಾಗ. ಅಂತಷ್ಟಾಗಿ ಎಷ್ಟು ಈ ಕಳ್ಳೂರಾಗಲಿ ಗುಂಡಾಗರ್ದಿ ಮಾಡೋರಾಗಲಿ ಖಡಾಖಡಿ ಮಧ್ಯಾಹ್ನದಾಗ ಬಂದುಬಿಟ್ಟು ರಿವಾಲ್ವರ್ ತೊಗೊಂಡ್ಬಿಟ್ಬಿಟ್ಟು ಆಡೋ ಹಗಲು 6 ಗುಂಡುಗಳ ಮೈ ಮೇಲೆ ಹಾಕಿಬಿಟ್ಟು ಕೋಟಿ ರೂಪಾಯಿ ಎತ್ಕೊಂಡು ಹೋಗ್ತಾರೆ ಅಂತಂದ್ರೆ ಇದಕ್ಕೆಲ್ಲ ನೆಗ್ಲಿಜೆನ್ಸಿ ಆ ಏಜೆನ್ಸಿ ಕಾರಣ ಅಂತ ಹೇಳಿದ್ದಾರೆ. ಸರ್, ಅವರು ಯಾವ ಏಜೆನ್ಸಿ ಕಡೆಯಿಂದ ಕೆಲಸ ಮಾಡ್ತಾ ಇದ್ದಾರೆ? CMS ಏಜೆನ್ಸಿ ಅಂತ ಒಂದು ಏಜೆನ್ಸಿ ಇತ್ತು. ಮೊದಲನೇ ವೈಫಲ್ಯ ಆ ಏಜೆನ್ಸಿ ಅವ್ರದ್ದು. ಯಾಕಂತಂದ್ರೆ ಸೆಕ್ಯೂರಿಟಿ ಇಲ್ಲದೆ ಆರ್ದೇನೆ ಅಷ್ಟು ದೊಡ್ಡ ಮಟ್ಟದ ದುಡ್ಡನ್ನ ನಮ್ಮ ಬ್ರದರ್ ಕೈಯಿಂದ ಅಥವಾ ತಮ್ಮ ಸ್ಟಾಫ್ ಅಂತೇಳಿ ಕಳಿಸಿರೋದು ಇದು ಭಾಳಷ್ಟು ದೊಡ್ಡ ಫೇಲ್ಯೂರ್ ಇದೆ. ಈ ಫೇಲ್ಯೂರ್ನ ಸಣ್ಣ ಫೇಲ್ಯೂರ್ನ ಎಷ್ಟು ದೊಡ್ಡ ಅನಾಹುತ ಇದೆ ನಮ್ಮ ಫ್ಯಾಮಿಲಿ ಗೊತ್ತಿದೆ, ಕಷ್ಟ ಏನಿದೆ ಅನ್ನೋದು. ಇವತ್ತು ನಮ್ಮ ತಮ್ಮನ್ನು ಕಳ್ಕೊಳ್ಬೇಕಾಗ್ತದೆ ನಾವು. ಇಂಥ ಬೇಜವಾಬ್ದಾರಿತನ ಆ CMS ಒಂದು ಏಜೆನ್ಸಿ ಏನಿದೆನೋ ಆ ಏಜೆನ್ಸಿದು ಒಂದು ಈ ಥರ ಅನಾಹುತಗಳು ಇನ್ನು ಮುಂದೆ ಆಗಬಾರ್ದು ಅಂತಂದಾಗ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಏನೇನಿದೆಯೋ ಸೆಂಟ್ರಲ್ ಗೌರ್ಮೆಂಟ್ RBI ನಿಂದ ಏನೇನು ಫಾಲೋ ಮಾಡಬೇಕು ಇನ್ನು ಮುಂದೆ ಅವರು. ಮತ್ತು ನಮ್ಮ ಫ್ಯಾಮಿಲಿಗೆ, ನಮ್ಮ ತಮ್ಮನಿಗೆ ಒಂದು ಆತ್ಮಶಾಂತಿಗಾಗಿ ನಾವು ಅವರಿಗೆ ಏನು ಎದುರುಗಡೆ ಯಾರಿದ್ರು ಅವರು ಗುಂಡಿಕ್ಕಿ ಕೊಂದವರು ಅವ್ರನ್ನ ತಕ್ಕ ಮಟ್ಟಿಗೆ ಶಿಕ್ಷೆ ಮಾಡಲೇಬೇಕು. ಅವರಿಗೆ ಕಾನೂನು ಪ್ರಕಾರ ಅವರಿಗೆ ಜೀವಾದಿ ಶಿಕ್ಷೆ ಅಥವಾ ಜೀವಾದಿ ಶಿಕ್ಷೆ ಕೊಡಬೇಕು. ಇರಲಿಲ್ಲ ಅಂತಂದ್ರೆ ಅವರಿಗೆ ಒಂದು ವೇಳೆ ನೇಣು ಹಾಕ್ಲಿಕ್ಕೆ ಏನಾದರೂ ಅವಕಾಶ ಅದಂದ್ರೆ ನೇಣು ಹಾಕ್ಬೇಕು. ಯಾಕಂತಂದ್ರೆ ಇಂಥ ನೆಗ್ಲಿಜೆನ್ಸಿನಿಂದ ಸುಮಾರು ಚಿಕ್ಕ ಪುಟ್ಟ ಇನ್ಸಿಡೆಂಟ್ ಆದಾಗ ಪೊಲೀಸ್ ಎಲ್ಲ ನೆಗ್ಲಿಜೆನ್ಸ್ ಮಾಡ್ತಾರೆ ಇಲ್ಲಿ ಬೀದರ್ದಲ್ಲಿ. ಆ ನೆಗ್ಲಿಜೆನ್ಸಿಂದ ಇಂಥ ಥರ ಗುಂಡಾಗಿರಿ ಆಗೋ ಥರ ಒಂದು ಕೆಲಸ ಆಗಿಬಿಟ್ಟಿದೆ. ನಾನು ಈ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿ ಆಗಿರ್ಬೋದು ಅಥವಾ SP ಆಗಿರ್ಬೋದು ಅವ್ರಿಗೆ ನಾನು ಒಂದು ಮನವಿ ಮಾಡ್ಕೊಳ್ತೇನೆ. ಆದಷ್ಟು ಬೇಗನೆ ಆ ಕೊಲೆ ಪಾತಕರನ್ನ ಹಿಡಿದು ಜೈಲಿಗೆ ಕಟ್ಟಬೇಕು ಮತ್ತು ತಕ್ಕ ಶಿಕ್ಷೆ ಕೊಡಿಸ್ಬೇಕು. ಯಾಕಂದ್ರೆ ಅವರು ಇನ್ನೂ ಸಿಟಿ ಬಿಟ್ಟು ಹೋಗಿರ್ಲಿಕ್ಕಿಲ್ಲ. ಅವ್ರ ಕಾರ್ ಇಲ್ಲ, ಏನಿಲ್ಲ ಅವ್ರ ಮೇಲೆ. ಅವ್ರು 2 ವೀಲರ್ ಮೇಲೆ ಹೋಗ್ಲಕ್ಕೆ ಬಂದಾರ. ಒಂದು ವೇಳೆ ಅವ್ರು ಒಂದು ಅರ್ಧ ಗಂಟೆ 10 ಮಿನಿಟ್ ಬಿಟ್ಟು ಪಾರಾಗಿರೋದ್ರೆ ಅದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆದ ವೈಫಲ್ಯದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆ ಗಾಡಿ ಮೇಲೆ ಇದ್ರೆ ಅವ್ರು ಕಾರ್ ಇದ್ರೆ ಎಲ್ಲೋ ಓಡಾರ ಅಂತ ಹೇಳ್ಬೋದಿತ್ತು. 2 ವೀಲರ್ ಮೇಲೆ ಒಂದು ದೊಡ್ಡ ಬಾಕ್ಸ್ ಇಟ್ಕೊಂಡ್ರೆ ನಮ್ಗೆ ಅವರು ನೀರಿನ ಟ್ಯಾಂಕ್ ಒಯ್ಲಕ್ಕೆ ಬರಲ್ಲ, ನೀರಿನ ಕ್ಯಾನ್ ಒಯ್ಲಕ್ಕೆ ಬರಲ್ಲ ನಮ್ಗೆ ಗಾಡಿ ಮೇಲೆ. ಅವ್ರು ಅಷ್ಟು ದೊಡ್ಡ 1 ಕೋಟಿ ರೂಪಾಯಿ ಇಟ್ಕೊಂಡು ಕ್ಯಾನ್ ಒಯ್ಲತ್ತಾರ ಅಂತಂದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಜು ಬಾಜುನೇ ಇತ್ತು. ಜಿಲ್ಲಾಧಿಕಾರಿದ ಎಷ್ಟು ಆಫೀಸ್ ಇದ್ರು ಈಚೆಗೆ ಬಾಜುನೇ ಇದ್ದಿದ್ರು. ಆದರೂ ಅವ್ರಿಗೆ ಹಿಡಿಲಕ್ಕಾಗಿಲ್ಲ ಅಂತಂದ್ರೆ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸಮಸ್ಯೆ, ನಮ್ಮ ಫ್ಯಾಮಿಲಿಗೆ ಏನೇನದಲ್ಲ ಆ ಫೆಸಿಲಿಟಿ, ನಮ್ಮ ತಮ್ಮಗೇನು ಅನ್ಯಾಯ ಇದೆ ಆ ಅನ್ಯಾಯಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಒದಗಿಸ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ.